ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಬಂದಿರೋ ನಿಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನೀವು ಈ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದ್ರ ಬಗ್ಗೆ ತುಂಬಾ ಕೇಳ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ ನಮ್ಮ ಈ ಟಾಪಿಕ್ ಏನಿದೆ ಈ ವಿಡಿಯೋದು ಆಧಾರ್ ಮತ್ತು ಪ್ಯಾನ್ ಇದನ್ನ ಆನ್ಲೈನ್ ಲಿಂಕ್ ಮಾಡೋದು ಹೇಗೆ ಅಂತ. ಮೊದಲನೇ ಕ್ವೆಶ್ಚನ್, ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಲೇಬೇಕಾ? ಹೌದು. 31 ಮಾರ್ಚ್ 2023 2023 ಮಾರ್ಚ್ 31 ಒಳಗಡೆ ಎಲ್ಲ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲ ಅಂದ್ರೆ ನಿಮ್ಮಲ್ಲಿ ಈಗ ಇರುವಂತಹ ಪ್ಯಾನ್ ನಂಬರ್ ಏನಿದೆ ಇದು ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಇರಬಹುದು, ಅಥವಾ ನೀವು ಬ್ಯಾಂಕಿಗೆ ಮತ್ತೆ ಎಲ್ಲೆಲ್ಲಿ ಪ್ಯಾನ್ ನಂಬರ್ ಅನ್ನು ಕೊಟ್ಟಿದ್ದೀರೋ ಅಲ್ಲೆಲ್ಲ ನೀವು ಪ್ಯಾನ್ ನಂಬರ್ ಕೊಟ್ಟಿಲ್ಲ ಅಂತ ಆಗತ್ತೆ. ಹಾಗಾಗಿ ನೀವು ಪ್ಯಾನ್ ನಂಬರ್ ಆಧಾರ್ಗೆ ಲಿಂಕ್ ಮಾಡಲೇಬೇಕು. ಮತ್ತೆ ಇದಕ್ಕೆ ಗೌರ್ಮೆಂಟ್ ಫೀ ಇದೆಯಾ? ಹೌದು, ಇದೆ. ಮತ್ತೆ ಮಾಡೋದು ಆನ್ಲೈನ್ ಮಾಡೋದು ಹೇಗೆ? ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮಲ್ಲಿ ಹಲವಾರು ಜನ ಆಧಾರ್ ಮಾಡಿಸಿಕೊಳ್ಬೇಕಾದ್ರೇನೆ ಅದಕ್ಕೆ ID ಪ್ರೂಫ್ ಆಗಿ ಪ್ಯಾನ್ ಕಾರ್ಡ್ ಕೊಟ್ಟಿರ್ತಾರೆ. ಹಾಗೆ ಆಧಾರನ್ನ ಆಮೇಲೆ ಅಪ್ಡೇಟ್ ಮಾಡಿರುವಂತಹ ಸಂದರ್ಭ ಇರಬಹುದು, ಹಾಗೂ ಯಾವುದೋ ಬದಲಾವಣೆ ಸಂದರ್ಭ ಇರಬಹುದು. ಆಗಲೂ ಕೂಡ ಈ ಪ್ಯಾನ್ ಕಾರ್ಡ್ ನ ಆಲ್ರೆಡಿ ಆಧಾರ್ಗೆ ಲಿಂಕ್ ಮಾಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೊದಲು ನಾವೇನ್ ನೋಡ್ಕೊಬೇಕು ಅಂತ ಹೇಳಿದ್ರೆ, ಈ ಪ್ಯಾನ್ ಮತ್ತು ಆಧಾರ್ ಆಲ್ರೆಡಿ ಲಿಂಕ್ ಆಗಿದೆಯಾ ಅದನ್ನ ನಾವು ಮೊದಲು ಚೆಕ್ ಮಾಡ್ಕೋಬೇಕು. ಇದು ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಮತ್ತೆ ಈ ಬಾರಿ ಲಿಂಕ್ ಮಾಡುವ ಮುಂದೆ ಏನು ಆನ್ಲೈನ್ ನಲ್ಲಿ ಲಿಂಕ್ ಮಾಡೋದೇನಿದೆ ಇದನ್ನ ಸ್ಟಾರ್ಟ್ ಮಾಡಬಹುದು. ಹಾಗಾದರೆ ಈ ಪ್ಯಾನ್ ಮತ್ತು ಆಧಾರ್ ಆಲ್ರೆಡಿ ಲಿಂಕ್ ಆಗಿದೆಯಾ ಅಂತ ಆನ್ಲೈನ್ ಅಲ್ಲಿ ತಿಳಿದುಕೊಳ್ಳೋದು ಹೇಗೆ? ಇದನ್ನ ನಾನೀಗ ತೋರಿಸ್ಕೊಡ್ತೇನೆ. ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಅಂತ ಗೂಗಲ್ ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ಫೈಲಿಂಗ್ ಹೋಮ್ ಪೇಜ್ ಅಂತ ಸಿಗುತ್ತೆ. ePortal.incometax.gov.in. ನೀವು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಅದು ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಪೇಜ್ ತೋರಿಸುತ್ತೆ. ಇದರಲ್ಲಿ ನೀವು ಹೋಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಸ್ಟ್ ಇದೆ, ಕ್ವಿಕ್ ಲಿಂಕ್ಸ್ ಇದರಲ್ಲಿ ಲಿಸ್ಟ್ ಇದೆ. ಇದರಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತಿದೆ. ಇದರಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೀವು ಬೇರೆ ಬೇರೆ ಗೂಗಲ್ದಲ್ಲಿ ಸರ್ಚಲ್ಲಿ ಕೊಟ್ಟರೆ ಅವರು ಬೇರೆ ಪೋರ್ಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ದಿಸ್ ಇಸ್ ದ ರೈಟ್ ವೇ. ನಂತರದಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪ್ಯಾನ್ ಮತ್ತು ಆಧಾರ್ ನಂಬರನ್ನು ಫಿಲ್ ಮಾಡೋಕ್ಕೆ 2 ಕಾಲಮ್ ಇದೆ. ಫಸ್ಟು ನೀವು ನಿಮ್ಮ ಪ್ಯಾನ್ ನಂಬರ್ ಫಿಲ್ ಮಾಡಿ, ಆನಂತರ ಆಧಾರ್ ನಂಬರ್ ಫಿಲ್ ಮಾಡಿ, ಆನಂತರ ವ್ಯೂ ಲಿಂಕ್ ಆಧಾರ್ ಸ್ಟೇಟಸನ್ನು ಕ್ಲಿಕ್ ಮಾಡಬೇಕು. ಈಗ ನಾನು ಪ್ಯಾನ್ ಡೀಟೇಲ್ಸನ್ನು ಫಿಲ್ ಮಾಡ್ತಾ ಇದ್ದೀನಿ. ಆನಂತರದಲ್ಲಿ ಆಧಾರ್ ನಂಬರು, ಇದು ಯಾವುದೇ ಡ್ಯಾಶ್ ಇಲ್ಲದೆ 16 ಡಿಜಿಟ್ ಆಧಾರ್ ನಂಬರ್ ಏನಿದೆ ಅದನ್ನು ಡೈರೆಕ್ಟಾಗಿ ಎಂಟ್ರಿ ಮಾಡಬೇಕು. ಅದಾದ ಮೇಲೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್. ನಿಮ್ಮ ಪ್ಯಾನ್ ಆಲ್ರೆಡಿ ಲಿಂಕ್ ಆಗಿದ್ದರೆ ನಿಮಗೆ ಈ ರೀತಿ ಮೆಸೇಜ್ ಬರುತ್ತೆ, ಯುವರ್ ಪ್ಯಾನ್ ಹ್ಯಾಸ್ ಬಿನ್ ಆಲ್ರೆಡಿ ಲಿಂಕ್ ಟು ಆಧಾರ್ ಅಂತ. ಈ ರೀತಿ ಮೆಸೇಜ್ ಬಂದಿದ್ದರೆ ನಿಮ್ಮದು ಆಲ್ರೆಡಿ ಲಿಂಕ್ ಆಗಿದೆ ಅಂತ, ನೀವೇನು ವರಿ ಮಾಡಬೇಕಾಗಿಲ್ಲ. ಗೂಗಲ್ ಸರ್ಚ್ ಕೊಡದೆ ನೀವು ಡೈರೆಕ್ಟಾಗಿ URL ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ePortal.incometax.gov.in ಫಾರ್ ಸರ್ವಿಸ್ ಅಂತಿದೆ. ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ಪೇಜ್ ಸಿಗುತ್ತೆ. ಇದು ಬಿಟ್ಟು ನೀವು ಬೇರೆ ಯಾವುದೇ ರೀತಿಯಲ್ಲಿ ಗೂಗಲ್ ಸರ್ಚ್ ಕೊಟ್ಟರೆ ನಿಮಗೆ ಬೇರೆ ಬೇರೆ ಆದಂತಹ ರಿಸಲ್ಟ್ ಬಂದು ನೀವು ಬೇರೆ ಯಾರಿಗೂ ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗ್ಬೋದು. ಒಮ್ಮೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿಲ್ಲ, ಈ ಮೊದಲೇ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈಗ ಗೌರ್ಮೆಂಟ್ ಫೀ ಪೆನಾಲ್ಟಿ ರೂಪದಲ್ಲಿ 1,000 ರೂಪಾಯಿನ ಫಸ್ಟ್ ಪೇ ಮಾಡಿ 4 ದಿನ ಕಾದು ನಂತರದಲ್ಲಿ ಈ ಲಿಂಕಿಂಗ್ ಪ್ರೊಸೀಜರ್ ಏನಿದೆ ಅದನ್ನ ಮಾಡಬಹುದು. ಹಾಗಾಗಿ ಮೊದಲು ನೀವು ಗೌರ್ಮೆಂಟ್ ಫೀ ಏನಿದೆ 1,000 ರೂಪೀಸ್, 1,000 ರೂಪಾಯಿ ಇದನ್ನ ಪೇ ಮಾಡಲೇಬೇಕು. ಇದನ್ನ ಆನ್ಲೈನ್ ಅಲ್ಲಿ ಮಾಡೋದು ಹೇಗೆ ಇದನ್ನ ಈಗ ನೋಡೋಣ. ಗೌರ್ಮೆಂಟ್ ಫೀನ ಪೇ ಮಾಡೋಕೆ ಫಸ್ಟು ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತ ನೀವು ಗೂಗಲ್ ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ವೆಬ್ಸೈಟ್ ಬರುತ್ತೆ. ಪೇಮೆಂಟ್ ಫಾರ್ ಟಿನ್ ಅಂತ ಒಂದು ಬರುತ್ತೆ.
ಇದರಲ್ಲಿ ಆನ್ಲೈನ್ ಸರ್ವಿಸ್ ನೀವು ಈ URLಗೆ ಹೋಗಿ ಇಲ್ಲಿಂದ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇದರಲ್ಲಿ ನಿಮಗೆ TDS, ನಾನ್ TDS ಅಂತ ತುಂಬ ಕೆಟಗರಿ ಇದೆ. ನೀವು ಚಲನ್ ನಂಬರ್ 280 ಇದಕ್ಕೇನಿದೆ ಇದಕ್ಕೆ ಹೋಗಿ ಪ್ರೊಸೀಡ್ ಅಂತ ಕೊಡಬೇಕು. ಚಲನ್ ನಂಬರ್ 280ಗೆ ಹೋಗಿ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಬರುತ್ತೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅದರ್ ದ್ಯಾನ್ ಕಂಪನೀಸ್ ಇದನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ಇದರಲ್ಲಿ ಟೈಪ್ ಆಫ್ ಪೇಮೆಂಟಲ್ಲಿ ಅದರ್ ರಿಸೀಟ್ಸ್. ನೆನಪಿರಲಿ, ಇದು ತಪ್ಪಾದರೆ ಈ ಚಲನ್ ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ನಿಮ್ಮ ಪೇಮೆಂಟು ನೀವು ಇನ್ನೊಂದು ಸರಿ ಮಾಡಬೇಕಾಗತ್ತೆ. ಹಾಗಾಗಿ ಹೆಡ್ಡನ್ನು ಸೆಲೆಕ್ಟ್ ಮಾಡಾದಮೇಲೆ ಮೋಡ್ ಆಫ್ ಪೇಮೆಂಟಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ಡೆಬಿಟ್ ಕಾರ್ಡ್ ಇದೆ. ನೀವು ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆನಂತರ ಬೇಸಿಕ್ ಡೀಟೇಲ್ಸ್ ಏನಿದೆ ಇದರಲ್ಲಿ ಪ್ಯಾನ್ ನಂಬರ್ ಏನಿದೆ, ಪ್ಯಾನ್ ನಂಬರ್ ನೀವು ಟೈಪ್ ಮಾಡಬೇಕಾಗತ್ತೆ. ಪ್ಯಾನ್ ನಂಬರ್ ಟೈಪ್ ಮಾಡಿ ಆದಮೇಲೆ ಮುಂದಿಂದು ಅಸೆಸ್ಮೆಂಟ್ ಇಯರ್ ಅಂತ ಇನ್ನೊಂದಿದೆ. ಇದರಲ್ಲಿ ನೀವು ಲೇಟೆಸ್ಟ್ ಅಂತ ಹೇಳಿದ್ರೆ 23-24 ಸೆಲೆಕ್ಟ್ ಮಾಡಿ. ಆನಂತರ ಮ್ಯಾಂಡೇಟ್ರಿ ಕಾಲಮ್ಸ್ ಏನಿದೆ ಅದನ್ನು ಮಾತ್ರ ಫಿಲ್ ಮಾಡಿದ್ರೆ ಸಾಕು. ಸಿಟಿ, ಸ್ಟೇಟ್, ಪಿನ್ ಕೋಡ್, ಇಮೇಲ್ ID, ಮೊಬೈಲ್ ಆಪ್ಷನಲ್ಲಿದೆ, ಅದನ್ನು ಬೇಕಾದರೆ ನೀವು ಫಿಲ್ ಮಾಡ್ಬೋದು. ಅದಾದ ಮೇಲೆ ನೀವು ಕ್ಯಾಪ್ಚಾ ಕೋಡ್ ಹಾಕಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಾದಮೇಲೆ ಪ್ರೊಸೀಡ್ ಅಂತ ಹೋದರೆ ನೀವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ದೀರೋ ಆ ಬ್ಯಾಂಕ್ದು ನೆಟ್ ಬ್ಯಾಂಕಿಗೆ ಪೋರ್ಟಲ್ಗೆ ನೀವು ಹೋಗ್ತೀರಾ, ಅಲ್ಲಿಂದ ನೀವು ಪೇಮೆಂಟ್ ಮಾಡ್ಬೋದು. ನೀವು ಪೇ ಮಾಡಬೇಕಾಗಿರುವಂತಹ ಅಮೌಂಟು 1000 ರೂಪೀಸ್, 1000 ರೂಪಾಯಿ. ಅದನ್ನು ಅಲ್ಲಿ ಎಂಟ್ರಿ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಇನ್ ಕೇಸ್ ನಿಮ್ಮ ಬ್ಯಾಂಕ್ ನೇಮ್ ಅಲ್ಲಿ ಲಿಸ್ಟಲ್ಲಿ ಬಂದಿಲ್ಲ ಅಥವಾ ಬೇರೆ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂತ ಹೇಳಾದರೆ ನೀವು ಪ್ರೊಫೆಷ್ನಲ್ ಸರ್ವಿಸ್ ತೊಗೊಳ್ಳೋದು ಉತ್ತಮ. ಗೌರ್ಮೆಂಟ್ ಫೀ ಪೇ ಮಾಡಿದ ಮೇಲೆ ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡೋದು ಹೇಗೆ? ಮೊದಲನೇದಾಗಿ ನಾವು 4 ಡೇಸ್ 4 ದಿನಗಳ ಕಾಲ ವೇಟ್ ಮಾಡಬೇಕು ಪೇಮೆಂಟ್ ಆದಮೇಲೆ. ಆನಂತರ ಮೊದಲಿನ ಹಾಗೆ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಅಂತ ಗೂಗಲ್ ಸರ್ಚ್ ಕೊಟ್ಟು incometax.gov.in ಅಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಈ ಆಪ್ಷನ್ ಏನಿದೆ ಇದರಲ್ಲಿ ಬಂದು ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಏನಿದೆ ಇದನ್ನು ನಾವು ಕ್ಲಿಕ್ ಮಾಡಬೇಕು. ಆನಂತರದಲ್ಲಿ ಅದು ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರನ್ನು ಕೇಳುತ್ತೆ. ನಾವು ನಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದಮೇಲೆ ಕೆಳಗಡೆ ವ್ಯಾಲಿಡೇಟ್ ಅನ್ನೋ ಒಂದು ಆಪ್ಷನ್ ಇದೆ, ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆಗ ನಮಗದು ಏನು ನಾವು ಪೇಮೆಂಟ್ ಮಾಡಿದ್ವಿ ಅದರ ಸಮರಿ ತೋರಿಸುತ್ತೆ. ಕಂಟಿನ್ಯೂ ಅಂತ ಒಂದು ಆಪ್ಷನ್ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಅದು ಲಿಂಕ್ ಆಧಾರ್ಗೆ OTP ವೆರಿಫಿಕೇಷನ್ಗೆ ಕೇಳುತ್ತೆ. ಇದರಲ್ಲಿ ನೀವು ನಿಮ್ಮ ನೇಮ್ ಆ್ಯಸ್ ಪರ್ ಆಧಾರ್, ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಹೇಗಿದೆ ಆ ರೀತಿಯಲ್ಲಿ ಎಂಟ್ರಿ ಮಾಡಿ. ಆ ನಂತರದಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಕೆಳಗಡೆ. ನೀವು ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಮೊಬೈಲ್ ನಂಬರ್ ಏನು ಕೊಟ್ಟಿದ್ದೀರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಆ ನಂತರದಲ್ಲಿ ಲಿಂಕ್ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ಕೆಳಗಡೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಆ ನಂತರದಲ್ಲಿ ಒಂದು OTP ಬರುತ್ತೆ. OTPಯನ್ನು ವಾಪಸ್ಸು ಇಲ್ಲಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಏನಿದೆ ಕೆಳಗಡೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಆಪ್ಷನ್ ರಿಸಲ್ಟ್ ಬರುತ್ತೆ. ಅಂದರೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿದೆ ಅಂತ ಅರ್ಥ. ನೀವು ಗೌರ್ಮೆಂಟ್ ಫೀ ಪೇ ಮಾಡಿದ್ರಿ, OTP ವೆರಿಫಿಕೇಶನ್ ಕೂಡ ಮಾಡಿದ್ರು ಕೂಡ ಇದು ಲಿಂಕ್ ಆಗಿಲ್ಲ ಅಂತ ಹೇಳಾದ್ರೆ ಅದಕ್ಕೆ ಒಂದಿಷ್ಟು ಕಾರಣಗಳಿರಬಹುದು. ಮೊದಲನೇದಾಗಿ ನಿಮ್ಮ ಹೆಸರು ಪ್ಯಾನ್ ಮತ್ತು ಆಧಾರ್ನಲ್ಲಿ ಬೇರೆ ಬೇರೆ ರೀತಿಯಾಗಿರಬಹುದು. ನಿಮ್ಮ ಹುಟ್ಟಿದ ದಿನಾಂಕ ಕೂಡ ಎರಡರಲ್ಲೂ ಬೇರೆ ಬೇರೆ ರೀತಿಯಾಗಿರಬಹುದು. ಇದಿಷ್ಟು ಬಿಟ್ಟು ಇನ್ನು ಟೆಕ್ನಿಕಲ್ ರೀಸನ್ಸ್ ಕೂಡ ಇರಬಹುದು. ಹಾಗಾಗಿ ನಾನು ಹೇಳೋದು ಇಂಥ ಸಂದರ್ಭದಲ್ಲಿ ನೀವು ಪ್ರೊಫೆಷನಲ್ ಸರ್ವಿಸ್ ತಗೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಅಥವಾ ಪ್ಯಾನ್ ಯಾವ್ದ್ರಲ್ಲಿ ಒಂದರಲ್ಲಿ ನೀವು ಕಂಪ್ಲೀಟ್ ನಿಮ್ಮ ಡೀಟೇಲ್ಸ್ ಏನಿದೆ ಚೇಂಜ್ ಮಾಡಬೇಕಾಗತ್ತೆ. ಅದನ್ನ ಚೇಂಜ್ ಮಾಡಿಕೊಂಡು ನಂತರದಲ್ಲಿ ನೀವು ಈ ಲಿಂಕಿಂಗ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲನೇದಾಗಿ ನೀವೇನ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇದು ಆಲ್ರೆಡಿ ಲಿಂಕ್ ಆಗಿದೆಯಾ. ಒಮ್ಮೆ ಆಗಿಲ್ಲ ಅಂತ ಹೇಳಾದ್ರೆ
ನೀವು ಈಗಲೇ ಲಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ಳುವಂತಹ ಪ್ರೊಸೀಜರು. ಹಾಗಾಗಿ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಏನಿದ್ರು ಕೂಡ ಕಮೆಂಟ್ ಮಾಡಿ. ಮುಂದೆ ಈ ರೀತಿ ಅಪ್ಡೇಟ್ಸ್ ಬೇಕು ಅಂತ ಹೇಳಾದ್ರೆ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.